ಹಾಯ್. ನನ್ನ ಹೆಸರು ಪವನ್ ಅಂತ ಹೇಳಿ. ನಾನಿವತ್ತು ಮಾತಾಡೋಕ್ಕೆ ಹೊರಟಿರೋದು ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ. ಕ್ಯಾಪ್ಸಿಕಮ್ ಈಗ ತಮ್ಮನೇ ನೋಡಿರ್ಬೋದು. ಈಗಲೇ ನಾನು ಒಂದು ವರ್ಷದಲ್ಲಿ 1 ಕೋಟಿ ಮಾಡ್ಬೋದು ಅಂತ ಹಾಕಿದ್ದೀನಿ ಕ್ಯಾಪ್ಸಿಕಮ್ನಲ್ಲಿ. ಇದು ನಿಜವಾಗ್ಲೂ ಸಾಧ್ಯನಾ ಅಂತ ನಿಮ್ಗೆ ಡೌಟ್ ಬರ್ಬೋದು. ಎಸ್, ಇದು ಸಾಧ್ಯ. ನಮ್ಮೂರ ಹತ್ರನೇ ಅರೌಂಡ್ ಅರ್ಧ ಎಕರೆಯಲ್ಲಿ 1 ಎಕರೆಯಲ್ಲಿ 35 to 40 lakhsವರೆಗೂ ರಿಟರ್ನ್ ತೆಗೆದಿದ್ದಾರೆ ಒಂದು ವರ್ಷದಲ್ಲಿ ಕ್ಯಾಪ್ಸಿಕಮ್ ಬೆಳೆ ಮಾಡಿ. ಕ್ಯಾಪ್ಸಿಕಮ್ ತುಂಬ ಜನ ರೈತರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಕ್ಯಾಪ್ಸಿಕಮ್ ಬೆಳೆಯೋದು ತುಂಬ ಕಷ್ಟ, ತುಂಬ ಟಿಪ್ಸ್ ಬೀಳ್ತದೆ, ತುಂಬ ಬಂಡವಾಳ ಜಾಸ್ತಿ ಬೇಕಾಗ್ತದೆ, ಟೈಮ್ ರೇಟ್ ಇರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ನೀವು ಈ ಮೇ, ಜೂನ್, ಜುಲೈ ತಿಂಗಳಲ್ಲಿ ಕ್ಯಾಪ್ಸಿಕಮ್ ಬೆಳೆಗೆ ಒಂದು ಯಥೇಚ್ಛವಾಗಿ ಒಂದು ಹೈ ರೇಟ್ ಸಿಗ್ತದೆ ನಿಮಗೆ. ಅರೌಂಡ್ 60 to 70, 80 rupees, 100 rupees ಗಂಟು ಹೋಗಿದೆ. ಕೋಲಾರ ಮಾರ್ಕೆಟಲ್ಲಿ 100 rupees ರೇಟ್ ಸಹ ಹೋಗಿದೆ. ನೀವು ಎಕ್ಸಾಕ್ಟ್ಲಿ ಲೆಟ್ಸ್ ಟೇಕ್ ಆನ್ ಎಕ್ಸಾಂಪಲ್. ಈಗ ನೀವು 3 ಎಕರೆನಲ್ಲಿ ಕ್ಯಾಪ್ಸಿಕಮ್ ಬೆಳೆದು ಆ 3 ತಿಂಗಳಲ್ಲೇ ನೀವು ಅರೌಂಡ್ 120 to 150 tons ಇಳುವರಿ ತೆಗೆದ್ರೆ, ಎಸ್, 1 ಎಕರೆಗೆ 80 ಟನ್ ಇಳುವರಿ ತೆಗಿಬೋದು. ಒಳ್ಳೆ ಬೆಳೆ ಆದರೆ ಕ್ಯಾಪ್ಸಿಕಮ್ಮಲ್ಲಿ ನಂಬರ್ 1 ಬೆಳೆ ಮಾಡಿದರೆ ನೀವು 1 ಎಕರೆನಲ್ಲಿ 80 ಟನ್ ತೆಗಿದ್ದಾರೆ. ನಮ್ಮೂರ ಹತ್ರನೇ ಅರೌಂಡ್ ಹೇಳಿಲ್ವ ನಿಮಗೆ, ಅರ್ಧ ಎಕರೆಯಲ್ಲಿ 20 ಲಕ್ಷ ಕಾಸು ಮಾಡಿದ್ದಾರೆ. ಅವ್ರು ಎಕ್ಸಾಕ್ಟಾಗಿ ಎಷ್ಟು ಟನ್ ಆಯಿತು ಅಂತ ಲೆಕ್ಕ ಮಾಡಿಲ್ಲ, ಬಟ್ 9 ತಿಂಗಳು 10 ತಿಂಗಳು ಕಾಯಿ ಕೊಯ್ದಿದೆ. ಅವ್ರು 20 ಲಕ್ಷ ಕಾಸು ಮಾಡಿದ್ದಾರೆ ಅರ್ಧ ಎಕರೆಯಲ್ಲಿ. ನೀವು ಈಗ 3 ಎಕರೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ. 3 ಎಕರೆ ಜಮೀನು ಇದೆ ನಿಮ್ಮ ಹತ್ರ. ನೀವು 80 ಟನ್ ಇಳುವರಿ ತೆಗೆದುಬಿಟ್ರೆ ಅಂದ್ಕೊಳ್ಳಿ. 3 ಎಕರೆಗೆ 2 ಟನ್ ಮೇಲೆ 240 ಟನ್ ಇಳುವರಿ ತೆಗೆದ್ರಿ. 240 ಟನ್ನಿಗೆ ನೀವು ಈ ಮೇ, ಜೂನ್, ಜುಲೈ, ಆಗಸ್ಟ್ ಈ 4 ತಿಂಗಳಲ್ಲಿ ಒಂದು ಅವರೇಜಾಗಿ ಒಂದು 50 ರೂಪಾಯಿ ಹೋಗ್ಬಿಟ್ರು ಸಹ ಒಂದು 125 150 ಟನ್ ಇಳುವರಿ ತೆಗೆದ್ರೆ ಅಲ್ಲೇ ಈಸಿಯಾಗಿ 65 80 ಲಕ್ಷವರೆಗೂ ಅಮೌಂಟ್ ಬಂದ್ಬಿಡ್ತದೆ ನಿಮಗೆ. ಬಂಡವಾಳ 3 ಎಕರೆಗೂ, 1 ಎಕರೆಗೆ ಕಡ್ಡಿಗೆ ಈ ಸೆಕೆಂಡ್ಸಲ್ಲಿ ಮೆಸ್ ತಗೊಂಡ್ರೆ ಗೊಬ್ಬರಕ್ಕೆ, ಔಷಧಿಗಳಿಗೆ, ನಾರಿಗೆ ಎಲ್ಲ ಅರೌಂಡ್ ಒಂದು 3 lakhsವರೆಗೂ ಬೇಕೇ ಬೇಕು. 2.5 to 3 lakhs 1 ಎಕರೆಗೆ ಬೇಕೇ ಬೇಕು. 3 ಎಕರೆಗೆ ನೀವು 10 ಲಕ್ಷ ಬಂಡವಾಳ ಹಾಕಿದರೆ 1 ವರ್ಷದಲ್ಲಿ ನಿಮಗೆ 1 ಕೋಟಿ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ನಿಮಗೆ ರೇಟ್ ಸಿಗ್ತದೆ ಆ ಟೈಮಲ್ಲಿ. ಈಗ ನೀವು ನಾರ್ತ್ ಇಂಡಿಯಾ ಕಡೆ ಹೋದರೆ ಬೇಸಿಗೆ ಕಾಲದಲ್ಲಿ ಈ ಏಪ್ರಿಲ್, ಮೇ, ಜೂನ್, ಜುಲೈ ಅಲ್ಲೆಲ್ಲ ಭಯಂಕರ ಬಿಸಿ ಇರ್ತದೆ ಆ ಕಡೆ. 55 to 60 ಡಿಗ್ರಿವರೆಗೂ ಇರ್ತದೆ. ಆ ಕಡೆ ಅಂತೂ ಬೆಳೆಯೋದಕ್ಕೆ ಆಗೋದಿಲ್ಲ. ಕ್ಯಾಪ್ಸಿಕಮ್ ಆಗಿರ್ಬೋದು, ಅದೇ ಕ್ಯಾಪ್ಸಿಕಮ್ ಅಂತೇನಿಲ್ಲ, ಎಲ್ಲ ಬೆಳೆಗಳು ಸಹ ಯಾವ ಬೆಳೆಗೂ ಬೆಳೆಯೋಕ್ಕಾಗೋದಿಲ್ಲ ಅಲ್ಲಿ. ಮತ್ತು ಈ ಕೋಲ್ಕತ್ತಾ ಸೀಸನ್ ಅಂತ ಬರ್ತದೆ ಮೇ ತಿಂಗಳು, ಅದೇ ಕೋಲ್ಕತ್ತಾ ಸೀಸನ್ನಲ್ಲೇ ಹೇಳ್ತಿರೋದು ನಾನು. ಅಲ್ಲೇ ಆ ಟೈಮಲ್ಲೇ ಅರೌಂಡ್ ನೀವು ಒಂದು 50 to 60 lakhsವರೆಗೂ ನೀವು ರಿಟರ್ನ್, 60 to 70 lakhsವರೆಗೂ ನೀವು ರಿಟರ್ನ್ ಆರಾಮಾಗಿ ತೆಗಿಬೋದು ಈ 4 ತಿಂಗಳಲ್ಲೇ. ನಿಮ್ಮ ಹತ್ರ ಬಂಡವಾಳ ಇದ್ದು ಜಮೀನು ಇದ್ದರೆ ನಾನು ಹೇಳ್ತಿರೋವಂಥದ್ದು. ಇದು ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ನನಗೆ ಗೊತ್ತಿರೋವಂಥದ್ದಲ್ಲ, ನೋಡಿರೋವಂಥದ್ದೇ. ನಮ್ಮ ಸುತ್ತಮುತ್ತಲು ಬೆಳೆದು ಅವರು ಲಾಭ ಮಾಡಿರೋ ಅರ್ಧ ಎಕರೆ ಹಾಕಿ, ಈಗ ನಾವು ಹೇಳಿದ್ನಲ್ವ ಅರ್ಧ ಎಕರೆದಲ್ಲಿ 20 ಲಕ್ಷ ಮಾಡಿದ್ದಾರೆ ಅಂತೇಳಿ, ಅವ್ರು ಈಗ 1.5 ಎಕರೆ ಹಾಕಿದ್ದಾರೆ. 1.5 to 2 acres ಹಾಕಿದ್ದಾರೆ ಕ್ಯಾಪ್ಸಿಕಮ್. ಬಿಕಾಸ್ ಅದರಲ್ಲಿ ಲಾಭ ಇರೋದ್ರಿಂದನೇ ಅವರು ಈಗ ತಿರ್ಗಾ ಹಾಕಿರೋದು 2 ಎಕರೆಗೆ. ನೀವೊಂದು 25, ಲೆಟ್ಸ್ ಟೇಕ್ ಆನ್ ಎಕ್ಸಾಂಪಲ್, ನೀವು ಜಾಬ್ ಹೋಗ್ತಿದ್ದೀರಾ, 25,000 ನಿಮಗೆ ತಿಂಗಳಿಗೆ ಸಂಬಳ ಬರ್ತಿದೆ. ವರ್ಷಕ್ಕೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದೀರ. 10 ವರ್ಷಕ್ಕೆ ನೀವು 30 ಲಕ್ಷ ಮಾಡ್ತೀರಾ. 25 ಲಕ್ಷ 30 ಲಕ್ಷ ಮಾಡ್ತೀರ 10 ವರ್ಷಕ್ಕೆ. 30 ವರ್ಷ ಬೇಕು ನಿಮಗೆ. ಅರೌಂಡ್ 25,000 ನೀವು ಎಲ್ಲ ಹೋಗಿ ಸಹ 25,000 ಉಳಿಸ್ಕೊಂಡ್ರೆ ಅಂದ್ಕೊಳ್ಳಿ. 30,000 ಸಂಬಳ ಬರ್ತಿದೆ, 25,000 ಉಳಿಸ್ಕೊಂಡ್ರೆ ನೀವು ಅಂದ್ಕೊಂಡ್ರು ಸಹ ಒಂದು ವರ್ಷಕ್ಕೆ ನೀವು 1 ಕೋಟಿ ಮಾಡ್ತೀರ. ಅದು ಉಳಿಸ್ಕೊಂಡ್ರೆ 25,000. ಅದೇ ನೀವು 30 ವರ್ಷ ಮಾಡಿ ಅಷ್ಟು ಸಂಪಾದನೆ ಮಾಡೋದ್ರ ಬದಲು ಇಲ್ಲೇ ನಿಮ್ಮ ಹತ್ರ 3 ಎಕರೆ ಜಮೀನಿದ್ದು, 2.5 3 ಎಕರೆ ಜಮೀನಿದ್ದು ಅದರಲ್ಲಿ 3 ಎಕರೆ ಕ್ಯಾಪ್ಸಿಕಮ್ ಮಾಡಿದರೆ, ಬಂಡವಾಳ ಇದ್ದು ಹೇಳ್ತಿರೋದು ನಾನು, ಬಂಡವಾಳ ಮಾಡಿಕೊಂಡು ಕ್ಯಾಪ್ಸಿಕಮ್ ಬೆಳೆ ಮಾಡಿದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಲಾಸ್ ಆಗೋಕ್ಕೆ ಸಾಧ್ಯ ಇಲ್ಲ. ನೀವು ಆರಾಮಾಗಿ 80 to 100 crores, 80 ಲಕ್ಷದಿಂದ 1 ಕೋಟಿ ಆರಾಮಾಗಿ ಮಾಡ್ಬೋದು ನೀವು. ಏನು ಗುರು ಇಷ್ಟು ಈಸಿಯಾಗಿ ಹೇಳ್ತಿದ್ದೇನೆ 1 ಕೋಟಿ ಮಾಡೋದು ಅಂದ್ಕೊಂಬಿಡಿ. ಇದು ಫ್ಯಾಕ್ಟ್. ಇದು ಬೆಳೆದಿದ್ದಾರೆ ರೈತರು. ಹೀಗಂತೂ ತುಂಬ ಜನ ಈ ಕ್ಯಾಪ್ಸಿಕಮ್ಮು, ಈ ಬಜ್ಜಿ ಬೆಳೆಯೋಕ್ಕೆ ತುಂಬ ಜನ ಮುಂದೆ ಬರ್ತಿದ್ದಾರೆ. ಈಗ ಬೆಂಗಳೂರು ಕಡೆಯಿಂದ ಮೊನ್ನೆ ಕೋವಿಡ್ ಟೈಮಲ್ಲಂತೂ ಹೇಳೋದೇ ಬೇಡ, ತುಂಬ ಜನ ಈಗ ಕೆಲಸಕ್ಕೆಲ್ಲ ಹೋದವರೆಲ್ಲ ಈ ಕಡೆ ಹಳ್ಳಿ ಕಡೆ ಬಂದು
ಎಲ್ಲ ತಿಳ್ಕೊಂಡಿದ್ದಾರೆ ಅವರು ಹೇಗೆ ಮಾಡ್ಬೋದು, ಎಷ್ಟು ದುಡ್ಡು ಮಾಡ್ಬೋದು ಅಗ್ರಿಕಲ್ಚರಲ್ಲಿ ಅಂತ ಹೇಳಿ. ಈ ಮೇ ಜೂನ್ ತಿಂಗಳಂತೂ ಸಹ ನೀವು ಯಾವುದೇ ತರಹ ತರಕಾರಿ ಬೆಳೆದರೂ ಕೂಡ ಲಾಸ್ ಆಗೋ ಚಾನ್ಸ್ ಇಲ್ಲ. ಬೀನ್ಸ್ 200-250 ರೂಪಾಯಿ ಹೋಗಿದೆ ಈ ವರ್ಷದಲ್ಲೇ ಮೇ ತಿಂಗಳಲ್ಲಿ. ಸೊ ನೀವು ಯಾವ ಥರ ತರಕಾರಿ ಸಹ ಬೆಳೆದರೂ ಕೂಡ ಆ ಟೈಮಲ್ಲಿ ಲಾಸ್ ಇಲ್ಲ. ಆ್ಯಂಡ್ ಕ್ಯಾಪ್ಸಿಕಮ್ ಅದು ಒಂದು ಶ್ರೀಮಂತ ಬೆಳೆಯೋದು, ರೈತರನ್ನ ಶ್ರೀಮಂತರನ್ನ ಮಾಡಿಬಿಡುತ್ತೆ. ಸೊ ಇದು ನನಗೆ ಗೊತ್ತಿರೋಂಥ ಮಾಹಿತಿ. ಥ್ಯಾಂಕ್ ಯು.